ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರುವಂತ ಮಸಾಲಾ ಟೀ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಟೀನ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬಹುದು. ಇದರಿಂದ ನಿಮಗೆ ಕೆಮ್ಮು, ನೆಗಡಿ, ತಲೆನೋವು, ಹೆಚ್ಚಾಗಿ ಚಳಿಗಾಲದಲ್ಲಿ ಈ ಟೀನ ನೀವು ಕುಡಿದ್ರೆ ಬಾಡಿ ಹೀಟ್ ಆಗಿರುತ್ತೆ. ಸೊ ಬನ್ನಿ ಈ ಟೀನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ರೀತಿ ಒಂದು ಸಣ್ಣ ಕುಟ್ಟೋ ಕಲ್ಲನ್ನ ತಗೊಳ್ಳಿ. ಇದರಲ್ಲಿ ಮಸಾಲೆಗಳನ್ನೆಲ್ಲ ಹಾಕಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಇಂಚಿನಷ್ಟು ಚಕ್ಕೆ, 2 ಏಲಕ್ಕಿ, 4 ಲವಂಗ, ಒಂದು 5 ರಿಂದ 6 ಕಾಳು ಮೆಣಸನ್ನ ತಗೊಂಡಿದ್ದೀನಿ. ಇವಾಗ ಇವೆಲ್ಲವನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೀವು ಈ ಟೀ ಮಸಾಲಾನ ಜಾಸ್ತಿ ಬೇಕಿದ್ರೂ ಕೂಡ ಪುಡಿ ಮಾಡಿ ಇಟ್ಕೋಬಹುದು. ನಾನು ಇವಾಗ ಟೀಗೆ ಎಷ್ಟು ಬೇಕೋ ಅಷ್ಟನ್ನೇ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ಇವಾಗ ಇದನ್ನ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳಿ. ಆದಷ್ಟು ಈ ರೀತಿ ಫ್ರೆಶ್ ಆಗಿ ಪುಡಿ ಮಾಡ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನ ಸೈಡಿಗೆ ತೆಗೆದಿಡಿ. ಇದೇ ಕಲ್ಲಲ್ಲೇ 1.5 ಇಂಚಿನಷ್ಟು ಹಸಿ ಶುಂಠಿನ ಹಾಕ್ಬಿಟ್ಟು ಇದನ್ನ ಕೂಡ ಜಜ್ಕೋಬೇಕು. ನೀವು ಹಸಿ ಶುಂಠಿ ಬದಲಾಗಿ ಒಣಗಿದ ಶುಂಠಿ ಕೂಡ ತಗೋಬಹುದು. ನನ್ನ ಹತ್ರ ಇರಲಿಲ್ಲ, ನಾನು ಹಸಿ ಶುಂಠಿ ಹಾಕ್ತಾ ಇದ್ದೀನಿ. ನೋಡಿ, ಶುಂಠಿ ಕೂಡ ಜಜ್ಜಿಟ್ಕೊಂಡಾಗಿದೆ. ಇವಾಗ ತೆಗೆದ್ಬಿಟ್ಟು ಇದನ್ನು ಕೂಡ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ. ಒಂದು ಹಾಲು ಕಾಯಿಸೋ ಸ್ಟೀಲ್ ಪಾತ್ರೆಯನ್ನು ತಗೊಳ್ಳಿ. ಅದರಲ್ಲಿ 1 ಗ್ಲಾಸ್ನಷ್ಟು ಹಾಲನ್ನ ಹಾಕ್ಕೊಳ್ಳಿ. ಇದರಲ್ಲಿನೇ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಈಗ ಸ್ಟವ್ನ ಆನ್ ಮಾಡಿಬಿಟ್ಟು ಹಾಲನ್ನ ಬಿಸಿ ಮಾಡ್ಕೊಳ್ಳಿ. ಒಂದು ಕುದಿ ಬರೋವರೆಗೂ ಕುದಿಸಿ. ಇದರಲ್ಲಿ ಇವಾಗ 1.5 ಟೇಬಲ್ ಸ್ಪೂನ್ನಷ್ಟು ಟೀ ಪೌಡರ್ನ ಹಾಕಿ. ನೀವು ಯಾವ ಬ್ರ್ಯಾಂಡ್ ಟೀ ಪೌಡರ್ನಾದರೂ ಕೂಡ ತಗೋಬಹುದು. ಮೊದಲಿಗೆ ಜಜ್ಜಿಟ್ಕೊಂಡಿದ್ವಲ್ಲ ಮಸಾಲೆ ಹಾಗೆ ಹಸಿ ಶುಂಠಿನ, ಅದನ್ನು ಕೂಡ ಹಾಕಿ. ಈಗ ಲಾಸ್ಟಿಗೆ ಇದರಲ್ಲಿ ಸಕ್ಕರೆನ ಹಾಕಿ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ 2 ಟೇಬಲ್ ಸ್ಪೂನ್ ಬೇಕಾದರೂ ಕೂಡ ಹಾಕೋಬಹುದು. ಇವಾಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಚೆನ್ನಾಗಿ ಕುದಿಸಿ. ಫ್ರೆಂಡ್ಸ್, ನಿಮಗೆ ಮಾರ್ಕೆಟಲ್ಲಿ ಮಸಾಲಾ ಟೀ ಪ್ಯಾಕೆಟ್ ಕೂಡ ಸಿಗುತ್ತೆ. ಹಾಗೆ ನೀವು ಈ ರೀತಿ ಮನೇಲಿ ಮಾಡಿಕೊಂಡ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು, ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ದಂಗೆಲ್ಲ ಟೀ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಈಗ 1-2 ನಿಮಿಷ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸೋಸ್ಕೊಳ್ಳಿ. ಫ್ರೆಂಡ್ಸ್, ನೀವು ಇದನ್ನು 1 ಗ್ಲಾಸ್ ಮಾಡ್ಕೊಂಡು ಕುಡಿದು ನೋಡಿ, ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ನೀವು ಮಾರ್ಕೆಟಿಂದ ತರೋದಕ್ಕಿಂತ ಮನೇಲಿ ಈ ರೀತಿ ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿರುತ್ತೆ ಟೇಸ್ಟ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಮನೆಯಲ್ಲೇ ಸುಲಭವಾಗಿ ಮಸಾಲಾ ಟೀ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.